ಸ್ನೇಹಿತರೆ ನಮಸ್ಕಾರ. ಕೋಲಾರದ ಹೃದಯ ಭಾಗದಲ್ಲಿರ್ತಕ್ಕಂಥ ಶ್ರೀ ಕೀಲುಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡುವ ಬಗ್ಗೆ ಏನು ಶಬರೀಶ್ ರವರು ಜೂನ್ 2ನೇ ತಾರೀಕುವರೆಗೂ ಗಡುವು ಕೊಟ್ಟಿದ್ದಾರೆ. ಸೊ ಅದರ ಅಂಗವಾಗಿ ಇವತ್ತು ಶ್ರೀ ಪ್ರಮೋದ್ ಮುತಾಲಿಕ್ ಜಿ ಅಂದ್ರೆ ಶ್ರೀರಾಮ್ ಸೇನೆ ಅಧ್ಯಕ್ಷರಾದಂಥ ಪ್ರಮೋದ್ ಮುತಾಲಿಕ್ ಜಿ ಅವರ ಜೊತೆಗೂಡಿ ಏನು ಡಿಸಿಗೆ ಮನವಿಯನ್ನು ಕೊಟ್ಟಿರ್ತಾರೆ. ಇವರು 20 ದಿವಸದಲ್ಲಿ ಏನಾದರೂ ಕೆಲಸ ಸ್ಟಾರ್ಟ್ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ನಿರಂತರ ಒಂದು ಏನು ಹೋರಾಟದಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಇದ್ ಮಾಡಿರ್ತಾರೆ. ಸೊ ಕೋಲಾರ ಸುತ್ತಮುತ್ತ ಮತ್ತೆ ಕರ್ನಾಟಕದ ನಾವು ಹಿಂದೂ ಬಾಂಧವರಲ್ಲಿ ನಾವು ಕೇಳ್ಕೊಳ್ಳೋದೇನೆಂದ್ರೆ, ಏನು ಕೋಲಾರದ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಶ್ರೀ ಕೀಲುಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಶಂಕರಾಚಾರ್ಯರು ಕಟ್ಟಿರ್ತಕ್ಕಂಥ ಒಂದು ಕುರುಹುಗಳಿವೆ. ಸೊ ಈ ದೇವಸ್ಥಾನನ 14, 15, 20 ವರ್ಷಗಳಿಂದ ಇದೇ ರೀತಿ ಏನು ಪಾಳು ಬಿದ್ದಿರೋ ಸ್ಥಿತಿನಲ್ಲಿ ಇಟ್ಟಿರ್ತಾರೆ ನಮ್ಮ ಜನಪ್ರತಿನಿಧಿಗಳಾಗ್ಬೋದು ಅಥವಾ ಮುಖಂಡರಾಗ್ಬೋದು. ಸೊ ಈ ನಿಟ್ಟಿನಲ್ಲಿ ಶಬರೀಶ್ ರವರು ಏನು ಒಂದು ಇದು ಪತ್ರಕರ್ತರ ಭವನದಲ್ಲಿ ಒಂದು ಇದ್ ಮಾಡ್ತಾರೆ, 20 ದಿವಸದಲ್ಲಿ ಏನಾದ್ರು ಗುದ್ಲಿ ಪೂಜೆ ಸ್ಟಾರ್ಟ್ ಮಾಡಲಿಲ್ಲ ಅಂದ್ರೆ ನಾವು ನಿರಂತರ ಏನು ಸತ್ಯಾಗ್ರಹ ಮಾಡ್ಬೇಕಂತ ಹೇಳ್ಬಿಟ್ಟು. ಸೊ ಆ ನಿಟ್ಟಿನಲ್ಲಿ ದಯವಿಟ್ಟು ಹಿಂದೂ ಬಾಂಧವರಲ್ಲಿ ಕೇಳ್ಕೊಡ್ದು, ಜೂನ್ 2ನೇ ತಾರೀಕು ಪ್ರತಿಯೊಬ್ಬರು ಇವ್ರ ಜೊತೆ ಕೈ ಜೋಡಿಸ್ಬೇಕು. ಏನು ನಮ್ಮ ಹಿಂದೂ ದೇವಸ್ಥಾನಗಳನ್ನ ನಾವು ಉಳಿಸ್ಕೊಂಡು ಬರ್ಬೇಕು ಅಂತ ಹೇಳ್ಬಿಟ್ಟು. 14 ವರ್ಷಗಳಿಂದ ವನವಾಸ ಅನುಭವಿಸ್ತಾರೆ. ಅವ್ರನ್ನ ಎತ್ಕೊಂಡ್ಬಂದು ಯಾವುದೋ ಒಂದು ಶೆಡ್ಡಲ್ಲಿ ಇಟ್ಟು ಪೂಜೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಡೀತಾ ಇದೆ. ಏನು ನಮ್ಮ ಶ್ರೀರಾಮಚಂದ್ರ ಏನು ಅನುಭವಿಸಿದ್ರು 14 ವರ್ಷ, ಇದನ್ನ ಆ ರೀತಿ ಕೋಲಾರದಲ್ಲಿರ್ತಕ್ಕಂಥ ಒಂದು ಆಂಜನೇಯ ಸ್ವಾಮಿ ಇವತ್ತು ವನವಾಸನ ಅನುಭವಿಸ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಒಂದೆರಡು ಮಾಹಿತಿ. ಕಳೆದ ಸುಮಾರು ಒಂದು 15-20 ವರ್ಷದಿಂದ ನಿರಂತರವಾಗಿ ಕೋಲಾರ ನಗರದ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರುವಂಥ ಅತ್ಯಂತ ಪ್ರೈಮ್ ಲೊಕೇಶನ್ ಅದು. ಸೊ ಅಲ್ಲಿ ಆಂಜನೇಯ ದೇವಸ್ಥಾನ ಶಂಕರಾಚಾರ್ಯ ಪ್ರತಿಷ್ಠಾಪನೆ ಮಾಡಿದಂಥದ್ದು ಅನ್ನುವಂಥದ್ದು ಉಲ್ಲೇಖಗಳಿದೆ. ಸೊ ಅಂಥ ಪ್ರಸಿದ್ಧವಾದಂಥ ದೇವಸ್ಥಾನವನ್ನು ಕಡೆಗಣಿಸಿದ್ದು ಸರ್ಕಾರ ಆಗಲಿ ಜನಪ್ರತಿನಿಧಿಗಳಾಗಲಿ ಮುಜರಾಯಿ ಇಲಾಖೆ, ಇದು ಖಂಡನೀಯವಾದ. ಈ ರೀತಿಯ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡುವಂಥದ್ದು ಅವರ ಕರ್ತವ್ಯ. ಅಲ್ಲಿ ಪಾಳು ಬಿದ್ದು ಅನೈತಿಕತೆಯ ವ್ಯವಹಾರ ನಡೀತಾ ಇರುವಂಥದ್ದು ಇನ್ನೂ ದುರ್ದೈವ. ಸೊ ಆ ದೃಷ್ಟಿಯಿಂದ ಇವತ್ತು ನಮ್ಮ ಶಬರೀಶ್ ಅವರು ಒಂದು ಒಳ್ಳೆಯ ನಿರ್ಣಯವನ್ನು ತಗೊಂಡಿದ್ದಾರೆ. ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳು ಕೂಡ ಭಾಳ ಆಸಕ್ತಿಯಿಂದ ನನ್ನ ನಜರ್ನಲ್ಲಿದೆ, ನನ್ನ ಗಮನದಲ್ಲಿದೆ, ನಾನು ಆಲ್ರೆಡಿ ಅದರ ಸಂಬಂಧಪಟ್ಟಾಗಿ ಹಣದ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದೀನಿ, ಈ ಒಂದು ವಾರ 15 ದಿನದೊಳಗೆ ಪ್ರಾರಂಭ ಮಾಡ್ತೀವಿ ಅಂತನ್ನುವಂಥದ್ದು ಅವರು ಹೇಳಿಕೆಯನ್ನು ಹೇಳಿದ್ದಾರೆ. ಆದರೂ ಕೂಡ ನಮ್ಮ ಶಬರೀಶ್ ಅವರು ಸಾಮಾಜಿಕ ಹೋರಾಟಗಾರರು. ಈ ದೇವಸ್ಥಾನದ ಸಂಬಂಧಪಟ್ಟಾಗಿ 2ನೇ ತಾರೀಕು ಒಳಗಡೆಗೆ ಪ್ರಕ್ರಿಯೆಗಳು ಪ್ರಾರಂಭ ಆಗದೇ ಇದ್ದರೆ 2ನೇ ತಾರೀಕಿನಿಂದ ನಿರಂತರ ಧರಣಿಯ ಮೂಲಕ ಪ್ರತಿಭಟನೆಯನ್ನು ಮಾಡುವಂಥ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಶ್ರೀರಾಮ ಸೇನೆ ಸಂಘಟನೆ ಕೂಡ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಸೂಚಿಸ್ತೀವಿ. ಅಷ್ಟೇ ಅಲ್ಲ, ನಾನು ಕೋಲಾರ ನಗರದಲ್ಲಿ ಇರುವಂಥ ಎಲ್ಲ ದೇವಸ್ಥಾನದ ಧರ್ಮದರ್ಶಿಗಳಿರ್ಬೋದು, ಅರ್ಚಕರಿರ್ಬೋದು, ಸಾಮಾಜಿಕ ಹಿಂದೂವಾದಿಗಳಿರ್ಬೋದು, ಎಲ್ಲರೂ ಕೂಡ ಇದರಲ್ಲಿ ಈ ಧರಣಿಯಲ್ಲಿ ಭಾಗವಹಿಸಬೇಕು, ಸರ್ಕಾರದ ಮೇಲೆ ಒತ್ತಡ ತರಬೇಕು. ಅಕಸ್ಮಾತ್ ಅವರೇನಾದರೂ ಮಾಡದೇ ಇದ್ದರೆ ಸಮಾಜದಿಂದಲೇ ನಾವು ಹಣ ಸಂಗ್ರಹ ಮಾಡಿ ನಾವೇ ಕಟ್ಟುತ್ತೀವಿ ಅಂತನ್ನುವಂಥದ್ದು ನಿರ್ಧಾರವನ್ನು ಮಾಡಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ಬೋದು.